ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಿಮಗೊಂದು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಸ್ಟೋರಿನ ಹೇಳಲಿಕ್ಕೆ ಹೊರಟಿದ್ದೀನಿ. ಈ ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಏನಪ್ಪ ಅಂತಂತಂದರೆ, ನಾನು ನಮ್ಮ ಅತ್ತೆ ಮನೆಯಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಅತ್ತೆ ಮಗಳು ಇನ್ನು SLC ಓದ್ತಾ ಇದ್ಲು. ನೋಡಲು ತುಂಬಾ ದಷ್ಟಪುಷ್ಟವಾಗಿ ಬೆಳೆದಿದ್ಲು. ನಾನು ಅವಳನ್ನು ನೋಡ್ಕೊತಾನೆ ಬೆಳೀತಾ ಇದ್ದೆ. ಬಟ್ ಏನಪ್ಪ ಅಂತಂದರೆ, ನಾನು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಅವಾಗ ನನಗೆ ಅತ್ತೆ ಮಗಳ ಮೇಲೆ ಸ್ವಲ್ಪ ಕ್ರಶ್ ಆಯಿತು. ಆದರೆ ಅತ್ತೆ ಮಗಳು ಬೇರೆ ಒಬ್ಬ ಹುಡುಗನನ್ನು ಲವ್ ಮಾಡ್ತಾ ಇರೋ ವಿಷಯ ನನಗೂ ಕೂಡ ಗೊತ್ತಾಯಿತು. ನಾನು ಅವನನ್ನು ಹೇಗಾದರೂ ಮಾಡಿ ಅವಳಿಂದ ದೂರ ಮಾಡಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. ಆದರೂ ಅವರಿಬ್ಬರು ಭಾಳ ಹತ್ತಿರವಾಗ್ತಾ ಇದ್ರು. ದಿನಾಲು ಸ್ಕೂಲಿಗೆ ಇಬ್ಬರು ಒಟ್ಟಿಗೆ ಹೋಗಿ ಬರ್ತಾ ಇದ್ರು. ನಾನು ಅದನ್ನು ಡೈಲಿ ನೋಡ್ತಾ ಇದ್ದೆ. ಒಂದು ದಿನ ಅವರು ಶನಿವಾರ ಆಗಿತ್ತು. ಅವತ್ತು ಸ್ಕೂಲ್ ಮುಗಿಸಿ ಬರ್ತಾ ಇರಬೇಕಾದ್ರೆ ಇಬ್ಬರು ಒಂದು ಪೊದೆಯನ್ನು ಸೇರ್ತಾ ಇದ್ರು. ಪೊದೆ ಸೇರಬೇಕಾದ್ರೆ ನನಗೆ ಅಚಾನಕ್ಕಾಗಿ ಅವರಿಬ್ಬರು ಸಿಕ್ಕಾಕೊಂಡಿದ್ರು. ಪೊದೆ ಒಳಗಡೆ ಅರ್ಧ ಬಟ್ಟೆಯನ್ನೆಲ್ಲ ಬಿಚ್ಚಿಕೊಂಡು ಇಬ್ಬರು ಲೆಫ್ಟ್ ಟು ಲಿಪ್ ಕಿಸ್ ಮಾಡ್ತಾ ಇದ್ರು. ಇನ್ನು ಮುಂದುವರಿದ ಭಾಗ ಇನ್ನೂ ಆಗಿರಲಿಲ್ಲ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕಿಸ್ ಕೊಡ್ತಾ ಇದ್ರು. ನಾನು ಅವರನ್ನು ರೆಡ್ ಹ್ಯಾಂಡ್ ಆಗಿ ನೋಡಿದೆ. ಆಗ ನಮ್ಮ ಅತ್ತೆ ಮಗಳು ಮನೆಯಲ್ಲಿ, ಅಮ್ಮ ಅಪ್ಪಗೆ ಹೇಳಬೇಡ ಪ್ಲೀಸ್, ನಿನ್ನ ಕಾಲಿಗೆ ಬೀಳ್ತೇನೆ ಎಂದು ಗೋಗರಿದಳು. ಸರಿ ಆಯಿತು ಬಿಡು ಅಂತ ಹೇಳಿ ನಾನು ಅಲ್ಲಿಂದ ಅವರನ್ನು ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರುತ್ತಿರುವಾಗ ಅತ್ತೆ ಮಗಳು ನನ್ನನ್ನು ನೋಡಿ ತುಂಬಾ ನರ್ವಸ್ ಆಗಿದ್ದಳು. ಭಯದಿಂದ ಒಳಗಡೆ ಹೋದಳು. ಪ್ಲೀಸ್, ನಾನು ಹೇಳೋದಿಲ್ಲ ಕಣೆ, ಯಾಕೆ ಟೆನ್ಷನ್ ಮಾಡ್ಕೊತೀಯ ಎಂದು ಅವಳನ್ನು ಸಮಾಧಾನಪಡಿಸಿದೆ. ಆಗ ಅತ್ತೆ ಮಗಳು, ಪ್ಲೀಸ್ ನೀನು ಹೇಳಿದ ಹಾಗೆ ಕೇಳ್ತೇನೆ, ದಯವಿಟ್ಟು ನನ್ನ ವಿಷಯವನ್ನು ಅಪ್ಪ ಅಮ್ಮನಿಗೆ ಹೇಳಬೇಡ ಪ್ಲೀಸ್ ಎಂದು ನನ್ನ ಹತ್ತಿರ ಅಂಗಲಾಚಿ ಬೇಡಿಕೊಂಡಳು. ಅದಕ್ಕೆ ನನಗೆ ಸಿಕ್ಕಿದ್ದೇ ಒಂದು ಚಾನ್ಸು ಎಂದು ಅತ್ತೆ ಮಗಳನ್ನು ನನ್ನ ಬಲೆಗೆ ಹಾಕಿಕೊಳ್ಳಬೇಕು ಎಂದು ನಾನು ಹಂಬಲಿಸುತ್ತಿದ್ದೆ. ಅದೇ ರೀತಿಯಾಗಿ ಅತ್ತೆ ಮಾವ ಒಂದು ದಿನ ದೂರದ ನೆಂಟರ ಮನೆಗೆ ಹೋದರು. ನಾನು, ಅತ್ತೆ ಮಗಳು ಮತ್ತು ನಮ್ಮ ಅತ್ತೆ ಮಗಳ ಮಗ, ಅವನು ಇನ್ನೂ ಚಿಕ್ಕವನಿದ್ದ. ಅವನಿಗೆ ಆವಾಗ 5 ವರ್ಷ ಆಗಿತ್ತು. ಅವರಿಗೆ ಮದುವೆಯಾಗಿ ನನ್ನ ಅತ್ತೆ ಮಗಳು ಹುಟ್ಟಿದ ನಂತರ ತುಂಬ ವರ್ಷ ಮಕ್ಕಳಿರಲಿಲ್ಲ. ಆಗ ಹುಟ್ಟಿದವನೇ ನನ್ನ ಅತ್ತೆ ಮಗ ಪ್ರಶಾಂತ್. ಅವನು ಈಗ 4 ವರ್ಷ ವಯಸ್ಸಾಗಿತ್ತು. ಅವನಿಗೆ ಅಷ್ಟೊಂದಾಗಿ ಯಾವುದು ಗೊತ್ತಾಗುತ್ತಿರಲಿಲ್ಲ. ನಮ್ಮ 3 ಜನರನ್ನು ಮನೆಯಲ್ಲಿ ಬಿಟ್ಟು ಅತ್ತೆ ಮಾವ ದೂರದ ಸಂಬಂಧಿಕರ ಮನೆಗೆ ಹೋದರು. ಅಲ್ಲಿ ಒಬ್ಬರಿಗೆ ಆರಾಮಿರಲಿಲ್ಲ. ಅವರನ್ನು ನೋಡಲು ಹೋದರು. ಮನೆಯ ಜವಾಬ್ದಾರಿಯನ್ನು ನನಗೆ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಅತ್ತೆ ಮಾವ ದೂರದ ಊರಿಗೆ ಹೋದರು. ನಾನು ಆ ಸಂದರ್ಭವನ್ನೇ ಕಾಯುತ್ತಿದ್ದೆ. ನಾನು ನನ್ನ ಫ್ರೆಂಡಿನ ಹತ್ತಿರ ಈ ವಿಷಯವನ್ನು ಪ್ರಸ್ತಾಪಿಸಿದೆ. ಮಗ, ಇದೇ ಸಿಕ್ಕಿ ಚಾನ್ಸು, ಬಿಡಬೇಡ ಕಣಲೆ ಅಂತ ಹೇಳಿ ಅವನು ಹೇಳಿದ. ಅದಕ್ಕಾಗಿ ನಾನು, ಮಗ ನನಗೆ ಕಾಂಡಮ್ ಬೇಕು ಕಣೋ, ಒಂದೆರಡು ಯಾಕೋ, ಒಂದು ಪ್ಯಾಕೆಟೇ ಕೊಡಿಸ್ತೀನಿ ಬಿಡು ಅಂತ ಹೇಳಿ ನನ್ನ ಫ್ರೆಂಡು ನನಗೆ ಒಂದು ಪ್ಯಾಕೆಟ್ ಕಾಂಡಮನ್ನು ತಂದು ಕೊಟ್ಟರು. ಅದಕ್ಕೆ ನಾನು, ಅವಳು ಹೇಳಿದ್ದಳಲ್ಲ ನನಗೆ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತೇಳಿ ಅವತ್ತು ನೈಟ್ ನಾನು ಪ್ಲ್ಯಾನ್ ಮಾಡಿದೆ. ಆವಾಗ ಶಶಿಕಲಾ, ನೀನು ಅವತ್ತು ನನಗೆ ಹೇಳಿದೀಯಾ, ನಾನು ಹೇಳ್ದಂಗೆ ನೀನು ಕೇಳ್ತೀನಿ ಅಂತೇಳಿ, ಇವತ್ತು ನನಗೆ ನಿನ್ನ ಜೊತೆ ಮಲ್ಕೋಬೇಕು ಆಸೆ ಆಗ್ತಾ ಇದೆ ಎಂದು ಹೇಳಿದೆ. ಅದಕ್ಕೆ ಅವಳು, ಅದೆಲ್ಲ ತಪ್ಪು ಕಣೋ, ಈಗಲೇ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದೆ. ಅವತ್ತು ನೀವು ಮಾಡ್ತಿರೋದೇನು? ಇಲ್ಲ, ನಾನು ಅವತ್ತು ಬರೀ ಕಿಸ್ ಕೊಟ್ಟಿರೋದು ಅಷ್ಟೇ, ಬೇರೆ ಏನೂ ಮಾಡಿಲ್ಲ ನಾವು
ಅಂತ ಹೇಳಿದಳು. ಅದಕ್ಕೆ ಪರವಾಗಿಲ್ಲ, ಅದಕ್ಕೆಲ್ಲ ಸೇಫ್ಟಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ನೀನೇನು ಭಯ ಪಡಬೇಡ, ನಾನೆಲ್ಲ ಸೇಫ್ಟಿನ ನೋಡ್ಕೋತೀನಿ, ನನ್ನ ತಮ್ಮ ಮಲಗಿದ ಮೇಲೆ ನೋಡೋಣ ಅಂತ ಹೇಳಿ ತಲೆಯನ್ನು ತಗ್ಗಿಸಿ ನಾಚಿಕೆಯಿಂದ ಅಡಿಗೆ ಮನೆ ಕಡೆ ಹೋದಳು. ಅಡಿಗೆ ಮನೆಗೆ ಹೋಗಿ ಅಮ್ಮ 2 ದಿನದ ಮಟ್ಟಿಗೆ ಸಾಂಬಾರು ಮಾಡಿದ್ದಳು. ನಾನು ಕುಕ್ಕರ್ನಲ್ಲಿ ಅಡಿಗೆ ಮಾಡಿ ಮುಗಿಸಿದೆ. ಕುಕ್ಕರ್ನಲ್ಲಿ ರೈಸನ್ನು ಮಾಡಿಕೊಂಡು ಇಬ್ಬರು 3 ಜನ ಕುಳಿತುಕೊಂಡು ಊಟ ಮಾಡಿದೆವು. ಊಟ ಮಾಡಿ ಆದಮೇಲೆ ಅವಳು ತಮ್ಮನಿಗೆ ನಿದ್ದೆ ಬರಲಿ ಇರು ಎಂದು ಹೇಳಿ ನಾನು, ತಮ್ಮ ಮತ್ತು ಅತ್ತೆ ಮಗಳು 3 ಜನನು ಒಂದೇ ಬೆಡ್ಡಿನ ಮೇಲೆ ಮಲಗಿದೆವು. ನಮ್ಮಿಬ್ಬರ ಮಧ್ಯ ಅವಳ ತಮ್ಮ ಮಲಗಿದ್ದ. ಅವನಿಗೆ ನಿದ್ದೆ ಬರುವವರೆಗೆ ನಾವು ಕಾದೆವು. ನಿದ್ದೆ ಬಂದ ನಂತರ ನಾನು ನಿಧಾನವಾಗಿ ಅವಳ ಪಕ್ಕಕ್ಕೆ ಹೋಗಿ ಮಲಗಿಕೊಂಡು ಅವಳ ನಿಧಾನವಾಗಿ ಅವಳ ಮುಖಕ್ಕೆ ಮುತ್ತನ್ನು ಕೊಟ್ಟು ಅವಳ ಎದೆಯನ್ನು ಚೆನ್ನಾಗಿ ಹಿಚಕತೊಡಗಿದೆ. ಚೆನ್ನಾಗಿ ಹಿಚಕುತ್ತಾ ಇಬ್ಬರೂ ಕೂಡ ತಬ್ಬಿಕೊಂಡೆವು. ನಿಧಾನವಾಗಿ ಮುಂದುವರಿದ ಭಾಗವಾಗಿ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳಿಗೆ ಕಿಸ್ ಮಾಡುತ್ತಾ ಇಬ್ಬರು ರೊಮ್ಯಾನ್ಸ್ ಮಾಡುತ್ತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ನಾನು ಮಾಡಬೇಕು ಎಂದು ಹಂಬಲಿಸಿದೆ. ಆವಾಗ ಅವಳು ಕೂಡ ನನ್ನ ಅಂಗವನ್ನು ಹಿಡಿದು ಅಲ್ಲಾಡಿಸುತ್ತಿದ್ದಳು. ನಿಧಾನವಾಗಿ ನನ್ನ ಪ್ಯಾಂಟಿಗೆ ಕೈ ಹಾಕಿ ಪ್ಯಾಂಟಿನ ಜಿಪ್ಪನ್ನು ಓಪನ್ ಮಾಡಿದಳು. ಅವಳ ಅಂಗಕ್ಕೆ ನನ್ನ ಅಂಗವನ್ನು ಹಾಕಿ ಒತ್ತಿಕೊಂಡಾಗ ನಾನು ಇರು 1 ನಿಮಿಷ ಕಾಂಡಮನ್ನು ಹಾಕಿಕೊಳ್ಳುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಇರಲಿ ಪರವಾಗಿಲ್ಲ ಹಾಗೆ ಮಾಡು ಎಂದು ಹೇಳಿದಳು. ಬೇಡ ಕಣೋ, ಎಲ್ಲ ಸರಿಯಾಗಲ್ಲ ಅಂತ ಹೇಳಿ ನಾನೇ ಬಲವಂತವಾಗಿ ಕಾಂಡಮನ್ನು ಹಾಕಿಕೊಂಡೆ. ನನ್ನ ಹತ್ತಿರ ಅವಳು ಆ ನೈಟ್ ಎಲ್ಲ ಮಾಡಿಸಿಕೊಂಡಳು. ಆದರೂ ಅವಳ ತಮ್ಮನಿಗೆ ಎಚ್ಚರವೇ ಇರಲಿಲ್ಲ. ಇಬ್ಬರು ತುಂಬ ಎಂಜಾಯ್ ಮಾಡಿ ಆ ನೈಟ್ 3 ರಿಂದ 4 ಬಾರಿ ಇಬ್ಬರು ಮಾಡಿಕೊಂಡು ಇಬ್ಬರು ನಮ್ಮ ಅಂಗಗಳನ್ನು ನೆಕ್ಕುತ್ತಾ ಚೀಪುತ್ತಾ ಎಂಜಾಯ್ ಮಾಡಿದೆವು. ಹಾಗೂ ಅವಳ ಎದೆಯ ಭಾಗವನ್ನು ಗಟ್ಟಿಯಾಗಿ ಹಿಚುಗುತ್ತಾ ಕಚ್ಚುತ್ತಾ ಅವುಗಳನ್ನು ಚೀಪತೊಡಗಿದೆ. ಅವಳಿಗೆ ಉದ್ರೇಕ ಜಾಸ್ತಿಯಾಗಿ ಇನ್ನೂ ಮಾಡು, ಜೋರಾಗಿ ಮಾಡು ಎಂದು ನನ್ನನ್ನು ತಬ್ಬಿಕೊಂಡು ಮುತ್ತು ಕೊಡುತ್ತಾ ಈ ಸುಖವನ್ನು ನಾನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅಲ್ವಾ ಅಂತ ಹೇಳಿ ನನಗೆ ಚಪನೆ ಮುತ್ತು ಕೊಡುತ್ತಿದ್ದಳು. ಇಬ್ಬರು ಎಂಜಾಯ್ ಮಾಡಿದೆವು. ಹೀಗೆ ನಮ್ಮಿಬ್ಬರ ಮಿಲನ 2ನೇ ದಿನಕ್ಕೂ ಮುಂದೂಡಿತು. 2ನೇ ದಿನವೂ ಅಪ್ಪ ಅಮ್ಮ ನೆಂಟರ ಮನೆಯಿಂದ ಬರಲೇ ಇಲ್ಲ. ಇಬ್ಬರು ಆ ದಿನವೂ ಕೂಡ ಚೆನ್ನಾಗಿ ಮಜಾ ಮಾಡಿದೆವು.